MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಂತಾರ ಶೂಟಿಂಗ್ ವೇಳೆ ಮತ್ತೆ ದುರಂತ. ಮಾಣಿ ಡ್ಯಾಂನಲ್ಲಿ ದೋಣಿ ಮಗುಚಿ ರಿಷಬ್ ಶೆಟ್ಟಿ ಜಸ್ಟ್ ಮಿಸ್. ವೃದ್ಧೆ ಮೇಲೆ ಅತ್ಯಾಚಾರವೆಸಗಿ ಕಿಡಿಗೇಡಿಗಳಿಂದ ದರೋಡೆ, ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗಳ ಮೇಲೆ ಹಲ್ಲೆ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮನ್ರೇಗಾ ಕಾಮಗಾರಿ ನೀಡುವಂತೆ ಆಗ್ರಹಿಸಿ ಹುಲಿಕೊಪ್ಪ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗುಣ್ಣಾಗರ ಗ್ರಾಮದ ಪಂಚಾಯಿತಿಗೆ ಬೀಗ ಜಡಿದು ಕಾರ್ಮಿಕರು ಧರಣಿ ಮಾಡಿದ್ರು. ಸಾಮಗ್ರಿಗಳ ಸಮೇತ ಆಗಮಿಸಿದ ಕಾರ್ಮಿಕರು 100 ದಿನದ ಬದಲಿಗೆ 20 ದಿನ ಮಾತ್ರ ಕೂಲಿ ಕೊಡ್ತಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಾಕೊಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಭಾರತಿ ಎಂಬುವರು ಅಂಗಡಿಯೊಂದರಲ್ಲಿ ಟೂಟಿ ಫ್ರೂಟಿ ಎಂಬ ಚಾಕೊಲೇಟ್ ಖರೀದಿಸಿದ್ರು. ಈ ವೇಳೆ ಚಾಕೊಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದ್ದು ಆತಂಕ ಮೂಡಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿಗೆ ಜಿಯೋಲಾಜಿಕಲ್ ಸರ್ವೆ ಟೀಮ್ ಭೇಟಿ ನೀಡಿದೆ. ಕಾರವಾರದ ಬೈತ್ಕೋಲ ಗುಡ್ಡ, ಬಿಣಗ, ಜಡಿಗದ್ದೆ, ಡೋಭಿಘಾಟ್ ಸಾಯಿಬಾಬಾ ದೇವಸ್ಥಾನ, ಸಂಕ್ರುಭಾಗ, ಹಬ್ಬುವಾಡ, ಕಿನ್ನರ, ಸಾವಂತವಾಡ ಸೇರಿದಂತೆ ಹಲವೆಡೆ ಭೇಟಿ ನೀಡಿದ ಜಿಎಸ್ಐ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಜಿಎಸ್ಐ ಅಧಿಕಾರಿಗಳಿಗೆ ಕಾರವಾರ ತಹಶೀಲ್ದಾರ್ ಸಾಥ್ ನೀಡಿದ್ರು. ಕುಡಿದ ಮತ್ತಿನಲ್ಲಿ ಬಸ್ ಓಡಿಸುತ್ತಿದ್ದ ಬಿಎಂಟಿಸಿಯ ಡ್ರೈವರ್ಗಳು ಸಸ್ಪೆಂಡ್ ಆಗಿದ್ದಾರೆ. 6 ತಿಂಗಳಿನಲ್ಲಿ ಕುಡಿದು ಡ್ರೈವಿಂಗ್ ಮಾಡಿ 19 ಡ್ರೈವರ್ಗಳು ಸಸ್ಪೆಂಡ್ ಆಗಿದ್ದಾರೆ. ಮಾರ್ನಿಂಗ್ ಡ್ಯೂಟಿಗೆ ಹೋಗುವ ವೇಳೆ ಡಿಪೋದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದಾಗ ಓಕೆ ಆಗಿರ್ತಿದ್ರು. ಆದ್ರೆ ಮಾರ್ಗ ಮಧ್ಯೆ ಮತ್ತು ನೈಟ್ ಟೈಮ್ ನಲ್ಲಿ ಡ್ರಿಂಕ್ಸ್ ಮಾಡಿ ಬಸ್ ಓಡಿಸ್ತಿದ್ರು ಅನ್ನೋದು ಗೊತ್ತಾಗಿದೆ. ಕನ್ನಡದಲ್ಲಿ ಉತ್ತರ ಕೊಟ್ಟು ಕೆಲಸ ಕಳೆದುಕೊಂಡಿದ್ದ ಆರ್ವಿ ಕಾಲೇಜಿನ ಉಪನ್ಯಾಸಕನನ್ನ ಮರುನೇಮಕ ಮಾಡಿಕೊಳ್ಳಲಾಗಿದೆ. ಕೋಣನಕುಂಟೆ ಆರ್ವಿ ಪಿಯು ಕಾಲೇಜಿನ ಕೆಮಿಸ್ಟ್ರಿ ಲೆಕ್ಚರರ್ ರೂಪೇಶ್ ಪುತ್ತೂರು ಕನ್ನಡದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತರ ಕೊಟ್ಟಿದ್ರು. ಕನ್ನಡದಲ್ಲಿ ಉತ್ತರಿಸಿದ್ದಕ್ಕೆ ಆಡಳಿತ ಮಂಡಳಿ ಇವರಿಂದ ರಾಜೀನಾಮೆ ಪಡೆದಿತ್ತು. ಆದರೆ ಕನ್ನಡ ಪರ ಹೋರಾಟಗಾರರು ಇದರ ವಿರುದ್ಧ ಆಕ್ರೋಶಗೊಳ್ತಿದ್ದಂತೆ ಮರುನೇಮಕ ಮಾಡಿಕೊಳ್ಳಲಾಗಿದೆ. ಅಂಬೇಡ್ಕರ್ಗೂ ಲಾಲು ಪ್ರಸಾದ್ ಯಾದವ್ ಅವಮಾನ ಮಾಡಿದ್ರ? ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಘಾತಕ ದಾಳಿ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ G7 ಶೃಂಗಸಭೆಗೆ ತೆರಳಿದ್ದಾರೆ. ಇಂದಿನಿಂದ ಜೂನ್ 19ರವರೆಗಿನ ಪ್ರವಾಸದಲ್ಲಿ ಸೈಪ್ರಸ್, ಕೆನಡಾ ಮತ್ತು ಕ್ರೊಯೇಷಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಜೂನ್ 16-17ರಂದು ಕನನಾಸ್ಕಿಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಕೆನಡಾಗೆ ತೆರಳುವ ಮಾರ್ಗ ಮಧ್ಯೆ ಸೈಪ್ರಸ್ ಮತ್ತು ಕ್ರೊಯೇಷಿಯಾಕ್ಕೂ ತೆರಳಲಿದ್ದಾರೆ. ಆಪರೇಷನ್ ಸಿಂಧೂರ್ ಬಳಿಕ ಮೋದಿ ಮೊದಲ ವಿದೇಶ ಪ್ರವಾಸ ಇದಾಗಿದೆ. ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ. ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇತ್ತೀಚೆಗೆ ತಮ್ಮ 78ನೇ ಜನ್ಮದಿನವನ್ನು ಆಚರಿಸಿಕೊಂಡ ಲಾಲು ಪ್ರಸಾದ್ ಯಾದವ್ಗೆ ಅಭಿಮಾನಿಗಳು ಅಂಬೇಡ್ಕರ್ ಭಾವಚಿತ್ರವನ್ನ ನೀಡಿದ್ರು. ಆದರೆ ಲಾಲು ಪ್ರಸಾದ್ ಯಾದವ್ ಅದನ್ನ ತಮ್ಮ ಕಾಲಿನ ಬಳಿ ಇಡುವಂತೆ ಸೂಚಿಸಿದ್ದಾರೆ. ಅಹಂಕಾರದಿಂದ ವರ್ತಿಸಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಆರೋಪಿಸಿದ್ದಾರೆ. 27 ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾಗೆ ವಿಶ್ವ ಚಾಂಪಿಯನ್ ಪಟ್ಟ. 136 ರನ್ ಸಿಡಿಸಿದ ಮಾರ್ಕ್ರಮ್ಗೆ ಪಂದ್ಯ ಶ್ರೇಷ್ಠ ಕಿರೀಟ. ರಿಷಬ್ ಪಂತ್ ಮತ್ತೆ ಪಾಲ್ಟಿ ಸೆಲೆಬ್ರೇಷನ್. ತನಿಖೆ ಬಳಿಕ ಆರ್ಸಿಬಿ ನಿಶ್ಚಿತದ ಬಗ್ಗೆ ಗೊತ್ತಾಗುತ್ತೆ ಎಂದ ಮೊಹಮ್ಮದ್ ಅಜರುದ್ದೀನ್. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. 27 ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಟೀಮ್ ವಿಶ್ವ ಚಾಂಪಿಯನ್ಶಿಪ್ ಪಟ್ಟಕ್ಕೇರಿದೆ. WTC ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ 5 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಇದರಿಂದ ಸತತ 2ನೇ ಬಾರಿಗೆ ಚಾಂಪಿಯನ್ ಆಗುವ ಆಸ್ಟ್ರೇಲಿಯಾ ಕನಸು ಭಗ್ನವಾಗಿದೆ. ದಕ್ಷಿಣ ಆಫ್ರಿಕಾ ತಂಡದ ಪರ ಮಾರ್ಕ್ರಮ್ ಐಡನ್ ಫೈನಲ್ ಪಂದ್ಯದಲ್ಲಿ 136 ರನ್ ಗಳಿಸಿದ್ದಾರೆ. ಈ ಮೂಲಕ ಐತಿಹಾಸಿಕ ಗೆಲುವಿಗೆ ಪ್ರಮುಖ ಕೊಡುಗೆ ನೀಡಿದ ಮಾರ್ಕ್ರಮ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ ತಂಡ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಬರೋಬ್ಬರಿ 30 ಕೋಟಿ 78 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ರನ್ನರ್ ಅಪ್ ಆಸ್ಟ್ರೇಲಿಯಾ ತಂಡಕ್ಕೆ 18 ಕೋಟಿ 56 ಲಕ್ಷ ರೂಪಾಯಿ ಬಹುಮಾನ ವಿತರಿಸಲಾಗಿದೆ.
ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿಗಾಗಿ ತೆರಳಿರುವ ಟೀಂ ಇಂಡಿಯಾ ತಂಡ ಅಭ್ಯಾಸ ಪಂದ್ಯವಾಡಿದೆ. ಈ ಪಂದ್ಯದ ವೇಳೆ ವೈಸ್ ಕ್ಯಾಪ್ಟನ್ ರಿಷಬ್ ಪಂತ್ ಮೈದಾನದಲ್ಲಿ ಮತ್ತೆ ಫ್ರಂಟ್ ಸ್ಲಿಪ್ ಸೆಲೆಬ್ರೇಷನ್ ಮಾಡಿ ಗಮನ ಸೆಳೆದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದ 11 ಅಭಿಮಾನಿಗಳ ಸಾವು ಪ್ರಕರಣದ ಬಗ್ಗೆ ರಾಯಚೂರಿನಲ್ಲಿ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಪ್ರತಿಕ್ರಿಯಿಸಿದ್ದಾರೆ. ಐಪಿಎಲ್ ಕುರಿತು ಬೆಂಗಳೂರಿನಲ್ಲಿ ಬಹಳ ತಪ್ಪಾಯಿತು, ಆ ರೀತಿ ಆಗಬಾರದಾಗಿತ್ತು. ತನಿಖೆ ಬಳಿಕ ಆರ್ಸಿಬಿ ನಿಷೇಧ ಮಾಡಬೇಕೇ ಬೇಡವೆ ಅಂತ ಗೊತ್ತಾಗುತ್ತೆ. ಈ ಬಗ್ಗೆ ಐಪಿಎಲ್ ಆಡಳಿತ ಮಂಡಳಿ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಅಜರುದ್ದೀನ್ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನ ಭರವಸೆಯ ನಟಿಯಾಗಿ ಹೊರಹೊಮ್ಮುತ್ತಾ ಇರುವ ನಟಿ ಬೃಂದಾ ಆಚಾರ್ಯ ಇದೀಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಸಖತ್ ಬ್ಯುಸಿಯಾಗಲಿದ್ದಾರೆ. ಬೃಂದಾ ನಟನೆಯ ಎಕ್ಸ್ ಅಂಡ್ ವೈ ಸಿನಿಮಾ ಇದೇ ಜೂನ್ 26ಕ್ಕೆ ರಿಲೀಸ್ ಆಗ್ತಾ ಇದ್ದು, ರಾಮ ರಾಮ ರೇ ಸತ್ಯಪ್ರಕಾಶ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಟ್ರೈಲರ್ ಇದೀಗ ಬಿಡುಗಡೆಯಾಗಿದ್ದು, ಸಿನಿಮಾ 100% ಕಾಮಿಡಿ ಎಂಟರ್ಟೈನರ್ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಸಿನಿಮಾದೊಟ್ಟಿಗೆ ಬೃಂದಾ ನಟನೆಯ 5 ಸಿನಿಮಾಗಳು ಈ ವರ್ಷದಲ್ಲಿ ರಿಲೀಸ್ ಆಗಲಿವೆಯಂತೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.